ಹಲೋ ಸ್ನೇಹಿತರೆ, ನಿಮ್ಮ ಪ್ರಕಾರ ಅತಿ ದೊಡ್ಡ ಉಡುಗೊರೆ ಅಂದರೆ ಯಾವುದು? ನೀವು ಎಂಥ ಉಡುಗೊರೆ ಕೊಡೋಕ್ಕೆ ಬಯಸ್ತೀರ? ನಿಮ್ಮ ಆತ್ಮೀಯ ಆದವರಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಪ್ರಿಯಕರ ಪ್ರಿಯಸಖಿಗೆ ಯಾವ ಉಡುಗೊರೆ ಕೊಡಲು ಬಯಸ್ತೀರ ನೀವು? ಅತಿ ದೊಡ್ಡ ಉಡುಗೊರೆ ಆದರೆ ಎಷ್ಟೋ ಜನ ಹಣ ಕೊಡ್ತಾರೆ, ಎಷ್ಟೋ ಜನ ಒಡವೆ ವಸ್ತ್ರ ಕೊಡ್ತಾರೆ, ಎಷ್ಟೋ ಜನ ವಸ್ತುನೂ ಕೊಡ್ತಾರೆ. ಇವುಗಳಿಂದ ಅವರಿಗೆ ಖುಷಿ ಆಗತ್ತೆ ಆ ಕ್ಷಣಕ್ಕೆ. ಆದರೆ ಚಿರಕಾಲ ಖುಷಿ ಇರುವ ಉಡುಗೊರೆ ಯಾವುದು? ಅಂಥ ಉಡುಗೊರೆ ಯಾವುದಾದ್ರೂ ಇದೆಯಾ? ನಾನು ಹೇಳ್ತೀನಿ ಗೆಳೆಯರೇ, ಅಂಥ ಉಡುಗೊರೆ ಇದೆ. ನನ್ನ ಪ್ರಕಾರ ವಸ್ತು ಒಡೆದು ಹೋಗ್ಬೋದು, ವಸ್ತ್ರ ಹರಿದು ಹೋಗ್ಬೋದು, ಉಡುಗೊರೆ ಕಳೆದು ಹೋಗ್ಬೋದು, ನಾಳೆ ಯಾರ್ದೋ ಆಗ್ಬೋದು, ಹಣ ಖರ್ಚಾಗಿ ಹೋಗ್ಬೋದು. ಆದರೆ ನಾನು ಹೇಳುವ ಈ ಉಡುಗೊರೆ ಖರ್ಚು ಆಗಲ್ಲ, ಹರಿದು ಹೋಗಲ್ಲ, ಕಳೆದು ಹೋಗಲ್ಲ. ಈ ಉಡುಗೊರೆ ಯಾವುದಂದರೆ ಸಮಯ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಗೆಳೆಯರಿಗೆ ಅಥವಾ ನಿಮ್ಮ ಪ್ರೀತಿಸೋ ಯಾವುದೇ ವ್ಯಕ್ತಿಗಳಿಗಾದರೂ ಕೊಡೋದಾದರೆ ಮೊದಲು ನೀವು ಸಮಯ ಕೊಡಿ. ಯಾಕೆಂದರೆ ಈ ಕಾಲದಲ್ಲಿ, ಈಗಿನ ಜನ್ರೇಷನಲ್ಲಿ ಅತಿ ಮುಖ್ಯವಾಗಿರೋದೇ ಸಮಯ. ಎಲ್ಲರೂ ಬ್ಯುಸಿ ಲೈಫಲ್ಲಿ ನಾವು ಕೊಡಬೇಕಾಗಿದ್ದು ಅತಿ ಮುಖ್ಯವಾದದ್ದು ಸಮಯ. ಅದಕ್ಕಿಂತ ದೊಡ್ಡ ಉಡುಗೊರೆ ಯಾವುದೂ ಇಲ್ಲ. ನಾವು ಕೊಡೋ ಸಮಯ ಯಾವತ್ತೂ ಮಾಸಿ ಹೋಗಲ್ಲ. ನಾವು ಕೊಡೋ ನೆನಪು, ನಾವು ತೋರಿಸೋ ಆ ಕಾಳಜಿ, ಆ ಪ್ರೀತಿ ಆ ಮನದಲ್ಲಿ ಯಾವತ್ತೂ ಚಿರಕಾಲ ಉಳಿದಿರುತ್ತೆ ನೆನಪಾಗಿ ಆ ಸಮಯ. ಅದಕ್ಕೆ ನೀವು ಏನಾದರೂ ಕೊಡೋದಿದ್ದರೆ, ಅತಿ ದೊಡ್ಡದಾಗಿ ಕೊಡೋದಿದ್ದರೆ ಉಡುಗೊರೆ, ಅದು ಸಮಯ. ಬಿಡು ಮಾಡ್ಕೊಳ್ಳಿ, ಒಳ್ಳೆಯ ಸಮಯ ಕೊಡಿ. ಹರೇ ಕೃಷ್ಣ.